ಓಂ ನಮಃ ಶಿವಾಯ್. ನೋಡಿ, ಇದು ಬೈಂದೂರು ಒತ್ತಿನಹಳ್ಳಿ ಏರ್ ಹತ್ರ ಡೌನಲ್ಲಿ. ಇಲ್ಲಿ ನೋಡಿ, ಪಾಪ ಪ್ರತಿ ವರ್ಷ ಟೆಂಡರ್ ತಗೊಂಡವ್ರು ಸಾಕಾಗೋಗಿದೇನೋ ಅಂತ ಅನಿಸುತ್ತೆ. ಯಾಕೆಂದರೆ ನೋಡಿ, ಈ ವರ್ಷನೂ ಹಾಗೆ ಕುಸಿತಾ ಇದೆ. ಸೊ ಅದು ಹೇಗೆ ಅಂತ ಹೇಳಿದ್ರೆ, ಒಳ್ಳೆ ಸಗಣಿ ರೊಟ್ಟಿ ಇದೆಯಲ್ಲ, ಅವಾಗೆಲ್ಲ ಸಗಣಿ ತಗೊಂಡೋಗಿ ಬೆನೆ ತರ್ತಿದ್ರು. ಆ ಥರ ಇಲ್ಲಿ ನೋಡಿ, ಒಳ್ಳೆ ಮಸಾಲೆ ದೋಸೆ ಇದು ಬಂದಂಗೆ ಎದ್ದು ಬರುತ್ತಾ. ಪಾಪ ಅವರು ಟೆಂಡರ್ ತಗೊಂಡವ್ರು ಸಾಕಾಗೋಗಿದೆ, ಏನು ಮಾಡೋಕ್ಕಾಗಲ್ಲ. ಆದರೆ ಒಂದು ಜಾಗೃತಿ, ಜನಜಾಗೃತಿ ಏನಂತ ಹೇಳಿದ್ರೆ, ಇಲ್ಲೇ ಪಕ್ಕದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿ ಸನ್ನಿಧಾನ ಇದೆ. ತಾವು ಓಡಾಡುವಾಗ, ಜನರು ಓಡಾಡುವಾಗ ಸ್ವಲ್ಪ ಭಕ್ತಿಯಿಂದ, ಭಯ ಭಕ್ತಿಯಿಂದ ದೇವರಿಗೆ ಕೈ ಮುಕ್ಕೊಂಡು ಆರಾಮಾಗಿ ಓಡಾಡಿ. ಯಾಕೆಂದರೆ ನಿಮ್ಮನ್ನು ಕಾಯೋಕ್ಕಂತಲೇ ಒಬ್ಬ ಇರ್ತಾನೆ. ನಿಮ್ಮಿಂದ ಕೊಡಬೇಕಾದ ಒಂದು ಸೇವೆ ಅಂದರೆ ಒಂದು ಭಕ್ತಿ, ಮನಸ್ಸಿನ ರೂಪದಲ್ಲಿ ಶುದ್ಧವಾಗಿ ಒಂದು ಭಕ್ತಿಯನ್ನು ಕೊಡಿ. ಹೋಗುವಾಗ ಬರುವಾಗ ರಾಘವೇಂದ್ರ ಸ್ವಾಮಿಗೆ ಒಂದು ಕೈಯನ್ನು ಮುಗಿರಿ. ಪೂಜಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪರಕ್ಷಾಯ ನಮತಾಂ ಕಾಮಧೇನವೇ. ಗುರು ರಾಘವೇಂದ್ರ ಸನ್ನಿಧಾನದಲ್ಲಿ ನೀವು ಓಡಾಡುವಾಗ ಗುರು ರಾಘವೇಂದ್ರನಿಗೆ ಸ್ವಲ್ಪ ಸಮಯ ಅವರಿಗಾಗಿ ಮೀಸಲಿಡಿ. ನಿಮ್ಮ ಭಕ್ತಿ ಸ್ವಲ್ಪ ಮನಸ್ಸಿಂದ ಮಾಡಿ ಓಡಾಡಿ. ನೋಡಿ, ಶ್ರೀ ರಾಘವೇಂದ್ರ ಸನ್ನಿಧಾನವಿದೆ. ಕಿರು ಮಂತ್ರಾಲಯ ಅಂತಲೇ ಹೆಸರುವಾಸಿ, ಬೈಂದೂರು ಒತ್ತಿನಹಳ್ಳಿ ಏರ್ ಹತ್ರ. ಬನ್ನಿ, ನೀವು ಬನ್ನಿ, ನಿಮ್ಮವರನ್ನು ಕರೆತನ್ನಿ. ನಮ್ಮ ಧರ್ಮವನ್ನು ಉಳಿಸಿ, ಧರ್ಮವನ್ನು ಬೆಳೆಸಿ, ಕಾಯ ವಾಚ ಮನಸ್ಸಿನಿಂದ ಧರ್ಮಕ್ಕೆ ಬನ್ನಿ. ತನು ಮನ ಧನ ಸಹಾಯ ಮಾಡಿ. ಈಗ ಹೊಸದಾಗಿ ಮತ್ತೆ ನಿರ್ಮಾಣ ಆಗ್ತಾ ಇದೆ. ಅದೇ ರೀತಿ ಇಲ್ಲಿ ನೋಡಿ, ಇಲ್ಲಿ ಪ್ರಕೃತಿ ಮಡಿಲಲ್ಲಿ ಇರುವಂಥ ನೋಡಿ, ಹಿಮದಿಂದ ಇಬ್ಬನಿಯಿಂದ ಹೇಗೆ ಮೂಡಿದೆ ಅಂತ. ಮನೆಗಳು ಎಷ್ಟು ಚೆನ್ನಾಗಿ ಕಾಣುತ್ತೆ. ಗುಡ್ಡದ ಪರ್ವತದಲ್ಲಿ ನೋಡಿ, ಮಂಜು ಆವರಿಸಿಕೊಂಡಿದೆ, ಎಷ್ಟು ಮುದ್ದಾಗಿ ಕಾಣಿಸ್ತದೆ ಅಂತ. ತುಂಬ ಚೆನ್ನಾಗಿದೆ. ಇಂಥ ಪ್ರಕೃತಿ ಸೌಂದರ್ಯವನ್ನು ನೋಡಲು ಇಂಥ ಸಂದರ್ಭದಲ್ಲಿ ಮಾತ್ರ ಸಾಧ್ಯ ಅಂತ ಅಂದ್ಕೊಂಡಿರ್ತೀನಿ. ಯಾಕೆಂದರೆ ನಮಗೆ ಚೆನ್ನಾಗಿ ಮಾತಾಡೋಕೆ ಬರ್ತಿಲ್ಲ. ನಮಗೆ ಬಂದಷ್ಟು ಬತ್ತು, ನಿಮ್ಮಷ್ಟು ಮಾತಾಡೋಕೆ ಬರ್ತಿಲ್ಲ. ನೀವು ಅಂದ್ಕೊಂಬ್ರಿ ಇದೆಯಂತ ಭಾಷೆ ಚೇಂಜ್ ಆಯ್ತಲ್ಲ ಮಾರ ಇವ್ರಿಗೆ ಅಂತ. ಯಾಕೆಂದರೆ ನಾವು ಬಂದಿರೋದು ಬೈಂದೂರು ಬಂದಕ್ಕೂ ನಂಗೆ ಇತ್ತಲ್ಲ, ನಂಗೆ ಅಲ್ಲಿ ಗಾಳಿ ಬೀಸೋಕ್ಕೂ ನಂಗೆ ಬೈಂದೂರು ಭಾಷೆಯೇ ಬತ್ತು. ಎಂತ ಮಾಡೋಕ್ಕಾಗ್ತಿಲ್ಲ ಕಣ್. ಎಷ್ಟು ಚೆನ್ನಾಗಿತ್ತು ಮಾರ ನಮ್ಮೂರು ಅಂದ್ರೆ ಹಂಗಿತ್ತು. ನಮ್ಮೂರು ನಿಮ್ಮೂರು ಎಲ್ಲ ಒಂದೇ. ಯಾಕೆಂದರೆ ನಮ್ಮ ದೇಶ ಭಾರತ ಅಷ್ಟೇ ನಮಗೆ ಗೊತ್ತಿರೋದು. ಆದರೂ ಅಲ್ಲಲ್ಲಿ ಇಂಥ ಸನ್ನಿವೇಶಗಳು ಕಂಡಾಗ ನಾವು ಸಣ್ಣ ಪ್ರಮಾಣದಲ್ಲಿ ಒಂದು ವಿಡಿಯೋ ಮಾಡ್ತೀವಿ. ಆ ವಿಡಿಯೋ ನೀವು ಸಬ್ಸ್ಕ್ರೈಬ್ ಮಾಡ್ತೀರೋ ಏನು ಮಾಡ್ತೀರೋ ಎಲ್ಲ ನಿಮಗೆ ಬಿಟ್ಟಿರೋದು. ಯಾಕೆಂದರೆ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮ್ಮ ಫೋನ್ಪೇದಲ್ಲಾಗಲಿ ಗೂಗಲ್ ಪೇದಲ್ಲಾಗಲಿ ಯಾವುದೇ ರೀತಿ ಅಮೌಂಟ್ ಕಟ್ಟಾಗಲ್ಲ. ನೀವು ಕೊಡುವಂಥ ಒಂದು ಅಳಿಲು ಸೇವೆ ನಮಗೆ ದೊಡ್ಡ ಮಾರ್ಗದಲ್ಲಿ ಮುಂದಿನ ದಿನಗಳಲ್ಲಿ ನಮ್ಮ ಜೀವನಕ್ಕೊಂದು ದಾರಿ ಆಗ್ಬೋದು. ನಿಮ್ಮ ಭರವಸೆಯೊಂದಿಗೆ ನಮ್ಮದೊಂದು ಸಣ್ಣದಾದ ಒಂದು ವಿಡಿಯೋ ಮಾಡಿದ್ದೀನಿ. ಅದೇನು ಹೇಳ್ತಾರೆ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ನಾರ್ತ್, ವೆಸ್ಟು, ಈಸ್ಟು, ವೆಸ್ಟು ಎಲ್ಲ ಯಾವ ಕಡೆಯೂ ನಮ್ಮ ವಿಡಿಯೋ ಹೋದ್ರೂ ನೀವೊಂದು ನಮಗೊಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಇಲ್ಲೂ ನೋಡಿ, ನಾವು ನಮ್ಮ ಡ್ರೈವರಲ್ಲಿ ಎಂತೆಂಥ ಕಲಾವಿದರು ಇರ್ತಾರಂದರೆ ನೋಡಿ, ಆ ನೀರು ಹರಿಯುತ್ತಿರೋ ಒಂದು ಸಣ್ಣ ಪ್ರಮಾಣದಲ್ಲಿ ಹರಿಯುತ್ತಿರೋ ನೀರನ್ನು ಖಾಲಿಯಾಗಿರುವಂಥ ಒಂದು ವಾಟರ್ ಕ್ಯಾನನ್ನು ನಾವು ಯೂಸ್ ಮಾಡಿ ಅವ್ರು ನೋಡಿ ಜಲಪಾತವನ್ನೇ ನಿರ್ಮಿಸಿದ್ದಾರೆ. ಸ್ನಾನಕ್ಕೆ ಅಂತ ನಿತ್ರ ಹೇಗೆ ಶ್ರವರದಿಂದ ನೀರು ಹೆಂಗೆ ಬರುತ್ತಲ್ಲ, ಆ ಥರ ಸ್ಪೀಡಾಗಿ ನೀರು ಬರಬೇಕು. ಆ ರೀತಿ ಅವ್ರ ತಲೆ ಮೇಲೆ ಗಂಗೆ ಹರಿದಂಗೆ ಹರಿಬೇಕು. ಎಂಥ ಸಖತ್ತಾಗಿ ಐಡಿಯಾನ ಯೂಸ್ ಮಾಡಿದ್ದಾರೆ ನೋಡಿ. NH66 ಮುಂಭಾಗದಲ್ಲಿ, ಗುರು ಸನ್ನಿಧಾನದ ಮುಂಭಾಗದಲ್ಲಿ, ಗುರು ರಾಘವೇಂದ್ರ ಸನ್ನಿಧಾನದ ಮುಂಭಾಗದಲ್ಲಿ ಇಂತಹ ಒಂದು ದೃಶ್ಯಗಳನ್ನು ಕಾಣಲು ಇಚ್ಛೆ ಇರುವವರು ಬನ್ನಿ. ಎಷ್ಟು ಚೆನ್ನಾಗಿದೆ ಅಂತ ನೋಡಿ. ಮೇಲಿಂದ ನೀರು ಹರಿದು ಬರ್ತದೆ. ಆ ನೀರನ್ನು ಯಾವ ರೀತಿ ನಮ್ಮ ಡ್ರೈವರ್ಗಳು ಹೇಗೆ ಉಪಯೋಗಿಸ್ಕೊಳ್ತಾರೆ ನೋಡಿ. ಸ್ನಾನ ಮಾಡ್ತಾರೆ, ಬಟ್ಟೆ ತೊಳಿತಾರೆ, ಎಲ್ಲ ಮಾಡ್ತಾರೆ ಪಾಪ. ಏಕೆಂದರೆ ಅವರು ದಿನ ಜೀವನ ಗಾಡಿ ಮೇಲೆ ಓಡಾಡ್ತಾ ಇರ್ತಾರೆ. ಎಲ್ಲಿಂದೋ ಎಲ್ಲಿಗೋ ಯಾವ ತುದಿಗೂ ಹೋಗ್ತಾ ಇರ್ತಾರೆ. ಹೋಗುವಾಗ ಬರುವಾಗ ಪಾಪ ಆವಾಗವಾಗ ಅವರಿಗೆ ನೀರಿನ ಅವಶ್ಯಕತೆ ಇದ್ದಾಗ ಈ ರೀತಿ ಮಾಡ್ತಾರೆ ನೋಡಿ. ಅವರು ಮಾಡಿದವರು ತುಂಬ ಗ್ರೇಟ್. ಯಾಕೆಂದರೆ ಅವ್ರು ಯೂಸ್ ಮಾಡಿ ಅವರು ವಾಟರ್ ಕ್ಯಾನ್ ತಗೊಂಡೋಗಿಲ್ಲ, ಅದನ್ನು ಯೂಸ್ ಮಾಡಿ ಇನ್ನೂ ಒಂದು 10 ಜನರಿಗೆ ಹೆಲ್ಪ್ ಆಗಲಿ ಅನ್ನೋ ಒಂದು ಮನೋಭಾವನೆ ಇದೆಯಲ್ಲ, ಅಂಥದ್ದು ಯಾರಿಗೂ ಇರಲ್ಲ ನೋಡಿ. ಈ ಖುಷಿಯಲ್ಲಿಗೆ ಶುರು ಆಗಿದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಖುಷಿಯಲ್ಲಿಗೆ ಶುರು ಆಗಿದೆ. ಓಡಾಡುವಾಗ ಸ್ವಲ್ಪ ಜಾಗ್ರತೆಯಿಂದ ಓಡಾಡಿ. ನೀವು ಓಡಾಡುವಾಗ ಮೊದಲು ರಾಘವೇಂದ್ರ ಸನ್ನಿಧಾನಕ್ಕೆ ಕೈ ಮುಕ್ಕೊಂಡು ಓಡಾಡಿ. ಹೋಗುವಾಗ ಬರುವಾಗ ಪ್ರತಿ ವರ್ಷವೂ ಈ ರೀತಿ ಖುಷಿ ಇರ್ತಾ ಇರುತ್ತದೆ. ಟೆಂಡರ್ ತಗೊಂಡವ್ರಂತೂ ಸಾಕಾಗೋಗಿದ್ದಾರೆ ಪಾಪ. ಅವರು 2 ಕೈಗಳನ್ನು ತಮ್ಮ ತಲೆ ಮೇಲೆ ಇಟ್ಕೊಂಡು ಅಯ್ಯೋ ದೇವರೇ ಅಂತ ಕರೆದಿದ್ದಾರೆ ಅಂತ, ಕೂಗಿ ಕರೆದಿದ್ದಾರೆ ಅಂತ ಅನಿಸುತ್ತೆ. ಮೊದಲು ತುಂಬ ಖುಷಿ ಇರ್ತಿತ್ತು, ಈಗ ಸಣ್ಣ ಪ್ರಮಾಣದಲ್ಲಿ ಕುಸಿತಾ ಇದೆ. ಈ ವರ್ಷ ಮಳೆಗಾಲ ಕಡಿಮೆ ಇತ್ತು. ಮುಂದೆ ಅಂತ ಕಾಂಬ ಅಕ್ಕ ಓಕೆ ನೋಡಿ, ಇಲ್ಲೇ ರಾಘವೇಂದ್ರ ಸ್ವಾಮಿ ಸನ್ನಿಧಾನ ಇದೆ ಮೇಲ್ಗಡೆ.
ತುಂಬ ಚೆನ್ನಾಗಿದೆ. ರೋಡೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಡಬಲ್ ರೋಡ್ ಇದೆ. ಹೋಗುವಾಗ ಬರುವಾಗ ಮಾತ್ರ ಸ್ವಲ್ಪ ನಿಧಾನವಾಗಿ ಚಲಿಸಿ, ಯಾಕೆಂದರೆ ನೀವು ಫ್ಯಾಮಿಲಿ ಜೊತೆ ಬಂದಿರ್ತೀರಿ, ನಿಮ್ಮನ್ನು ನಂಬ್ಕೊಂಡು ಫ್ಯಾಮಿಲಿ ಇರ್ತದೆ. ನೋಡಿ ಇಲ್ಲೇ ಹರಿಯುತ್ತಿರೋ ನೀರುಗಳನ್ನ ನೋಡಿ, ಇನ್ನೂ ಹೆಚ್ಚಿನ ರೀತಿಯಲ್ಲಿ ನೀರು ಹರಿಯುತ್ತೆ. ಈ ಸಾರಿ ಬಂದಿರೋಂಥ ಮಳೆಗಾಲ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಬಂದಿದೆ. ತುಂಬ ಚೆನ್ನಾಗಿ ಕಾಣುತ್ತೆ. ಈ ಪ್ರಕೃತಿಯನ್ನು ನೋಡೋದೇ ಒಂಥರ ವಿಸ್ಮಯ. ಇನ್ನೊಂದು ಸ್ಟೈಲಲ್ಲಿ ಹೇಳಬೇಕಂದ್ರೆ, ಇಲ್ಲಿ ನಾವು ಕಾಣುತ್ತಿರುವಂತಹ ದೃಶ್ಯಗಳು ಇಂಥ ಸಮಯದಲ್ಲಿ ಮಾತ್ರ ಕಾಣಬಹುದು. ಮುಂದಿನ ದಿನದಲ್ಲಿ ನಮಗೆ ಇಂಥ ಸಮಯಗಳು, ಇಂಥ ಸಂದರ್ಭಗಳು ಕಾಣಿಸಲು ಸಿಗುವುದಿಲ್ಲ. ಏಕೆಂದರೆ ಇಂಥ ಸಮಯಗಳು ಬರುವುದೇ ಇಂಥ ಮಳೆಗಾಲದಲ್ಲಿ. ನೋಡಿ ಎಷ್ಟೊಂದು ಚೆನ್ನಾಗಿದೆ ಅಂತ. ಇಲ್ಲಿ ಕಾಡುತ್ತಿರುವಂಥ ಕಟ್ಟಕಡ ಪ್ರಶ್ನೆ, ಈ ಪ್ರತಿ ವರ್ಷವೂ ಇಲ್ಲಿ ಪ್ಯಾಚ್ ವರ್ಕ್ ಮಾಡ್ತಾ ಇರಬೇಕಾ? ಯಾಕೆಂದರೆ ನಾವು ಟೆಂಡರ್ ತಗೊಂಡಿರೋದು ವರ್ಷದಂತೆ ಬಂದು ಕೆಲಸ ಕಾರ್ಯ ಮಾಡ್ತಾ ಇರಬೇಕಾ ಅನ್ನೋದೇ ಈ ಒಂದು ಕುತೂಹಲಕಾರಿ ಕೆಲಸವಾಗಿದೆ. ಹಾಗಾದರೆ ಇಲ್ಲಿ ಮತ್ತೊಮ್ಮೆ ಮಗದೊಮ್ಮೆ ಬನ್ನಿ ನೋಡಿ. ಕಟ್ಟಕಡೆ ಕಾಡುತ್ತಿರೋ ಪ್ರಶ್ನೆ, ಹೀಗೂ ಪ್ರತಿ ವರ್ಷವೂ ಆಗ್ತಾ ಇರುತ್ತಾ? ಬೇಜಾರು ಮಾಡ್ಕೊಂಬೇಡಿ, ಸಣ್ಣ ಪ್ರಮಾಣದಾಗ ಏನೋ ಒಂದು ಡೈಲಾಗ್ ಕೊಡ್ದೆ ಮಾರ. ನಿಮ್ಮಷ್ಟೆಲ್ಲ ಅಲ್ಟಿಮೇಟ್ ಆಗಿ ಎಲ್ಲ ಡೈಲಾಗ್ ಕೊಡೋ ಗೊತ್ತಿಲ್ಲ ನನಗೆ. ನಮಗೆ ಇತ್ತಲ್ಲ ಸ್ವಲ್ಪ ಮಾತಾಡೋಕ್ಕೆ ಬರೋದುಂಟು, ಪೂರ ಬರೋದಿಲ್ಲ. ಅಲ್ಲಿ ನೋಡಿ ಎಂತ ಚಂದ ಇತ್ತು ಗೊತ್ತಾ? ಇದು ವಿಧಾನಸೌಧ, ಬೈಂದೂರು ವಿಧಾನಸೌಧ ನೋಡೋಕ್ಕೆ ಒಂಥರ ಖುಷಿ ಆಗ್ತಿ. ಎಂತ ಅಂದರೆ ಇದನ್ನು ನೋಡ್ರಿ ಇತ್ತಲ್ಲ, ನಂಗೊಂಥರ ಈ ಧರ್ಮಸ್ಥಳದಾಗ ದೇವಸ್ಥಾನ ನೋಡ್ದಂಗೆ ಇತ್ತು. ಆ ಥರ ಕಲರು, ಆ ಥರ ಗೋಪುರ ಎಷ್ಟು ಚೆನ್ನಾಗಿ ಮಾಡಿರು ಮಾರ. ಒಂದು ನಮ್ಮನೆ ಖುಷಿ ಆಯ್ತು ನಂಗಂತೂ. ಒಂಥರ ಸೋಮೇಶ್ವರ ಟೆಂಪಲ್ ಎಲ್ಲ ನೋಡ್ದಂಗೆ ಆಯ್ತು ಇದನ್ನು ನೋಡಿದ್ರೆ. ಒಂಥರ ಇಲ್ಲೇ ಪಕ್ಕದಲ್ಲಿ ಮತ್ತೆ ಸೋಮೇಶ್ವರ ಹೋಗೋಕ್ಕೆ ದಾರಿ ಇತ್ತು. ಸೋಮೇಶ್ವರ ಟೆಂಪಲ್ ರೋಡ್ ಇತ್ತು, ಇಲ್ಲೇ ಪಕ್ಕದಲ್ಲಿತ್ತು. ಬನ್ನಿ, ಒಳ್ಳೆ ಇತ್ತು ಮಾತ್ರ. ಬೀಚೆಲ್ಲ ತುಂಬ ಚೆನ್ನಾಗಿತ್ತು. ಎಂತಕ್ಕಂದರೆ ಈ ಜಾಗ ಇತ್ತಲ್ಲ ನೋಡಿ, ಮತ್ತು ಡಬಲ್ 4 ರೋಡ್ ಇತ್ತು. 2 ಆಚೆ ಈಚೆ ಲೆಫ್ಟು ರೈಟಲ್ಲಿ ಸರ್ವಿಸ್ ರೋಡ್ ಇತ್ತು. ಇಲ್ಲಿ ನೋಡಿ ಸ್ಪೀಡ್ ಬ್ರೇಕರಲ್ಲಿ ಇತ್ತು. ಯಾಕೆಂದರೆ ಅಲ್ಲಿ ಡೌನ್ ಇತ್ತಲ್ಲ, ಅಲ್ಲಿಂದ ಬರುವಾಗ ಹೋಗುವಾಗ ಪಾಪ ಈ ವಿಧಾನಸೌಧಕ್ಕೂ ಬಪ್ಪವರು ಮತ್ತು ಸ್ಕೂಲ್ ಮಕ್ಕಳು, ಕಾಲೇಜ್ ಮಕ್ಕಳೆಲ್ಲ ಬರ್ತಾರಲ್ಲ, ಅವ್ರಿಗೆಲ್ಲ ತೊಂದರೆ ಆಗಬಾರ್ದು ಅಂತೇಳಿ ತುಂಬ ಚೆನ್ನಾಗಿ ಮಾಡಿದ್ರು. ಒಳ್ಳೆ ಇತ್ತು ಮಾತ್ರ ರೋಡು. ಈ ಸರ್ಕಲ್ ಮಾತ್ರ ತುಂಬ ಅದ್ಭುತವಾಗಿತ್ತು. ಮತ್ತು ಸ್ವಚ್ಛ ಭಾರತ್ ನೋಡಿ ಎಷ್ಟು ಚೆನ್ನಾಗಿತ್ತು ಅಂದರೆ, ಒಂದು ಕಸ ಕಡ್ಡಿ ಏನೂ ಇಲ್ಲ. ಮತ್ತು ಇಲ್ಲೇ ಪಕ್ಕದಲ್ಲಿ ಬೈಂದೂರು ಪ್ಯಾಲೇಸ್ ಅಂತ ಒಂದು ಮಾಡಿರು. ಈ ಕಾರ್ಮಿಕರಿಗಿತ್ತಲ್ಲ ಒಂದು ಕೃತಜ್ಞತೆ ಸಲ್ಲಿಸಬೇಕು. ಎಂತಕ್ಕಂದ್ರೆ ಪಾಪ ಅವ್ರು ಹಗಲು ರಾತ್ರಿ ಕಷ್ಟಪಟ್ಟು ಇಲ್ಲೇ ಉಂಡ್ಕೊಂಡು ತಿಂದುಕೊಂಡು ಬಿದ್ದುಕೊಂಡು ಸ್ನಾನ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು ಕೆಲಸ ಕಾರ್ಯ ಮಾಡಿಕೊಂಡು ಹಗಲು ರಾತ್ರಿ ಮಾಡಿ, ಈಗ ನೋಡಿ ನಮ್ಮ ಕಣ್ಣಿಗೆ ತಂಪು ತರುವಾಗಿತ್ತು. ಎಷ್ಟು ಚೆನ್ನಾಗಿ ಮಾಡಿರೋ ಒಂದು ಬಿಲ್ಡಿಂಗಲ್ಲಿ ಎಷ್ಟು ಚೆನ್ನಾಗಿತ್ತು. ಇಲ್ಲೇ ಪಕ್ಕದಲ್ಲಿ ಕರ್ನಾಟಕ ಫಾರ್ಮರ್ಸ್ ಇತ್ತು. ಈ ಫಾರ್ಮರ್ಸ್ ಇತ್ತಲ್ಲ, ಈಗ ನಾನಾ ರೀತಿ ಗಿಡಮೂಲಿಕೆ ಗಿಡಗಳು ಸಿಗುತ್ತಿಲ್ಲ, ಔಷಧಿ ಗಿಡಗಳೆಲ್ಲ ಸಿಗುತ್ತೆ. ಚೆನ್ನಾಗಿತ್ತು ಮಾತ್ರ. ತುಂಬ ಜನ ಬಪ್ಪರು ಹಾಪರೆಲ್ಲ ಬಂದು ಹತ್ತಿರ್ತಾರೆ, ಕಾಂಬರೆಲ್ಲ ಕಾಣ್ತಿದ್ರು. ತುಂಬ ಚೆನ್ನಾಗಿತ್ತು. ಮತ್ತು ಇಲ್ಲಿ ಎಲ್ಲ ಬುಕ್ಕಿಂಗ್ ಆಗಿತ್ತು, ಎಲ್ಲ ಸ್ಟೂಡೆಂಟ್ಗಳೆಲ್ಲ ಇದ್ದರು. ಒಂದು ರೂಮು ಖಾಲಿ ಇಲ್ಲಿ ಅಂತ ಅನಿಸುತ್ತೆ. ನಾನು ಇಲ್ಲಿ ರೋಡ್ ಮೇಲೆ ನಿಂತ್ಕೊಂಡು ಕಾಮ್ದೆ. ನನಗೆಲ್ಲ ಒಳಗೆಲ್ಲ ಹಾಪಕ್ಕೆ ನಮಗೆ ಅಂತ ಕೆಲಸ ಇಲ್ಲಲ್ಲ, ನಮಗೆ ಅಂತ ಕೆಲಸ ಇತ್ತಲ್ಲ ಒಳ ಹಾಪಕ್ಕೆ. ಹೀಗೆ ಕಾಮ್ದು ಒಂದು ಕಣ್ಣಿಗೆ ಒಂದು ತಂಪು ಸಿಗುತ್ತೆ, ಒಂದು ಖುಷಿ ಆಯ್ತು. ಯಾರೋ ಒಬ್ಬರು ಪುಣ್ಯಾತ್ಮರು ಮಾಡಿರೋ, ನಾವು ಅದನ್ನು ನೋಡಿ ಹೊಟ್ಟೆ ಹುರ್ಕೊಂಬಲ್ಲ, ಒಂಥರ ಖುಷಿ ಪಡೋದು. ಏನೋ ಒಂದು ಮಾಡಿರೋ, ಇನ್ನೊಂದು ಒಂದು 50 ಜನರಿಗಾರು ಹೆಲ್ಪ್ ಆಯಿತು ಪಾಪ. ಅಲ್ಲಿ ಇಲ್ಲಿ ನೋಡಿ, ಇಲ್ಲೇ ಮುಂದೆ ಹೋದರೆ ಇಲ್ಲಿ ಬೈಂದೂರು ಸರ್ಕಲ್ ಬತ್ತು, ವಿಧಾನಸೌಧ ಇತ್ತು, ಸ್ಕೂಲ್ ಇತ್ತು, ಕಾಲೇಜ್ ಇತ್ತು, ಪ್ರತಿಯೊಂದು ಇತ್ತು. ಅವರಿಗೆಲ್ಲ ಉಳ್ಕೊಂಬಕ್ಕೆಲ್ಲ ಒಂದು ವ್ಯವಸ್ಥೆ ಆದಂಗೆ ಆಗಿತ್ತು. ಒಬ್ಬರು ಪುಣ್ಯಾತ್ಮರು ಕಟ್ಟಿರು. ನಮಗಂತೂ ಬಿಡಿ, ನಮಗೊಂದು ಇಟ್ಗೆ ತಪ್ಪು ಇಲ್ಲ. ಎಂತ ಮಾಡೋದು, ನಮ್ಮ ದುಡ್ಡು ನಮಗೆ ಸಾಕತ್ತಿಲ್ಲ. ನಮ್ಮ ಜೀವನ ಇದ್ರಾಗೆ ದುಡ್ತೇ ಹಾಕ್ಕೊಂಡಿರು, ಎಂತ ಮಾಡೋಕ್ಕಾಗೋದಿಲ್ಲ. ಆದ್ರೆ ಮಾಡಿದವ್ರನ್ನಾರು ಕಂಡು ಖುಷಿ ಪಡ್ಲಕ್ಕೆ. ಯಾಕೆಂದ್ರೆ ನಮ್ಮ ತಂದೆಯವರು ಒಂದು ಮಾತು ಹೇಳೋರು, ಎಂತ ಗೊತ್ತಿದ್ದ, ನಿನ್ನ ಕೈಲಿ ಆದರೆ ಒಂದು 4 ಜನ ಸಹಾಯ ಮಾಡ, ಇಲ್ಲ ಅಂದರೆ ಸುಮ್ಮನೆ ಆಯ್ಕೊಂಬಾರ. ಯಾಕೆಂದರೆ ನಿನ್ನಿಂದ ಇನ್ನೊಬ್ಬರು ತೊಂದರೆ ಆಗಬಾರ್ದು, ನಿನ್ನ ಪಾಡು ನೀನು ಕೆಲಸ ಮಾಡ್ಕೊಂಡಿರು ಅಂದು. ಹಾಗೆ ಮತ್ತೊಂದು ಮಾತು ಹೇಳಿರು, ನೀ ತಿಂಬೋದಿತ್ತಲ್ಲ, ಒಬ್ಬ ತಿಂಬೋದು 10 ಜನ ತಿನ್ನಕ್ಕಂಬ್ರು, ಅದೇ 10 ಜನ ತಿಂಬೋದು ಒಬ್ಬನಿಗೆ ತಿನ್ಬೇಕು ಆಗ್ತಿಲ್ಲ ಅಂತ ಹೇಳಿರು. ನಿಜವಾಗ್ಲೂ ನಮ್ಮ ತಂದೆಯವ್ರಿಗೆಲ್ಲ ಅನುಭವ ಇತ್ತು. ಅವರೆಲ್ಲ ಆಡಿದ ಮಾತೆಲ್ಲ ಈಗ ನಾವು ಸ್ಮರಿಸ್ಕೊಬೇಕು. ಎಂತಕ್ಕಂದ್ರೆ ನಮ್ಮ ಜೀವನಕ್ಕೆ ಈಗ ಬಂತಲ್ಲ, ಈಗ ನಾವು ಕೆಲಸ ಮಾಡೋದು, ಮನೆ ಮಠ ಈ ಥರಲ್ಲಿ ಇರುತ್ತಲ್ಲ, ಪರಿಸ್ಥಿತಿಗಳು ಗಂಭೀರ ಆಗಿತ್ತು. ಈಗೆಲ್ಲ ಅರ್ಥ ಆಯ್ತು. ಅವಾಗ 18ರ ವಯಸ್ಸಲ್ಲಿ ಒಳಗಡೆ ಎಂಥ ಅರ್ಥ ಇರಲಿಲ್ಲ. ಇದೇ ಥರ ಜೀವನ ಪುಂಡಾಟಿಗೆ ಜೀವನ ಮಾಡ್ಕೊಂಡಿದ್ರೆ ಈ ಪರಿಸ್ಥಿತಿ ಹೆಂಗಿತ್ತು ಅಂದರೆ, ಕೆಲ್ಸಕ್ಕೆ ಬನ್ನಿ ಅಂತ ಕರ್ಕಂದ್ರೆ ಕಡೆಗೆ ಕೆಲಸ ಅವ್ರಿಗೆ ಅವಶ್ಯಕತೆ ಮುಗಿದ್ರ ಮೇಲೆ ಹುಡುಗರನ್ನೆಲ್ಲ ತೆಗ್ದಾಕ್ತಾರೆ. ಎಲ್ಲ ಕಂಡು ಹುಡುಗಿರನ್ನೇ ಸೇರಿಸ್ಕೊಂಡು ಮಾರ್ರೆ. ಸೇರಿಸ್ಕೊಳ್ಳಿ, ಬೇಜಾರಿಲ್ಲ. ಆದರೆ ನಾವು ಹುಡುಗರಿಗೂ ಒಂದು ಬೆಲೆ ಇಲ್ಲ. ನಾವು ಅವ್ರನ್ನೆಲ್ಲ ನಂಬ್ಕೊಂಡು ಈಗ ವಿಶಾಲ್ ಮಾರ್ಟು, ಡಿ ಮಾರ್ಟು, ಇನ್ನು ಯಾವ್ಯಾವ ಮಾರ್ಟ್ ಇತ್ತು ಎಲ್ಲ ಮಾರ್ಟು ಸೇರ್ಕೊಂತಾರೆ. ಅವ್ರಿಗೆ ಅವಶ್ಯಕತೆ ಇರುತ್ತೆ. ಅವಾಗ ಒಂದು 30-40 ಜನ ಹುಡುಗರನ್ನೆಲ್ಲ ಅರ್ಧಕ್ಕೆ ಅರ್ಧ ಸಮ ತಗೊಂತಾರೆ. ಕಡೆಗೆ ಕೆಲಸದಿಂದ ತೆಗೆದಾಕೋದು. ನಾನಾ ರೀತಿ
ಇದು ಮಾಡಿ ಅವ್ರಿಗೆ ಆರಾಮಿಲ್ಲ ಅಂದಕ್ಕೂ ಮತ್ತು ESI PF ಎಲ್ಲ ಇರುತ್ತೆ. ESI ದುಡ್ಡೆಲ್ಲ ಕಟ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಕಡೆ ಕಂಡ್ರೆ ನಮಗೆ ಕೆಲಸ ಕಾರ್ಯ ಅಂತ ಇರೋದಿಲ್ಲ.